ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿದ್ದರಾಮಯ್ಯ ತರುವಾಯ ಕುರುಬ ಸಮುದಾಯ ಮತ್ತು ಅಹಿಂದ ವರ್ಗಗಳು ಕಾಂಗ್ರೆಸ್ಗೆ ಮತ ಹಾಕ್ತವೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿಕೊಂಡು ಈ ಸಂಚಿಕೆಯ ಮೂಲಕ ನಾಡಿನ ಜನತೆಯ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, ದೇಶದಲ್ಲಿನೇ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂಥ ಏಕೈಕ ನಾಯಕ. ಇವತ್ತವರು ಹೀನಾಯವಾಗಿ, ಅದು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನದಿಂದ ಹೀನಾಯವಾಗಿ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಯುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಯಿತು. ಹಾಗಿದ್ದಾಗ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು, ಆಮೇಲೆ ಅವರ ಹಿಂಬಾಲಕರು, ಅವರ ಅನುಯಾಯಿಗಳು, ಅವರ ಒಂದು ಅಹಿಂದ ವರ್ಗದ ಮತದಾರರು ಯಾವ ರೀತಿ ಇನ್ನು ಮುಂದೆ ಒಂದು ಕಾಂಗ್ರೆಸ್ಸಿಗೆ ಮತವನ್ನು ಚಲಾಯಿಸ್ತಾರೆ ಅನ್ನೋದು ಕೂಡ ಈಗ ರಾಜ್ಯದಲ್ಲಿ ಪ್ರಶ್ನಾರ್ಹವಾಗಿರ್ತಕ್ಕಂಥ ಒಂದು ಸಂಗತಿ. ಈಗ ಅಹಿಂದ ವರ್ಗಗಳು ಮೊನ್ನೆ ನೋಡಿ, ದಾವಣಗೆರೆ ಉಪಚುನಾವಣೆಯಲ್ಲಿ ಮರು ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನಲ್ಲಿ ನಡೆದಿರ್ತಕ್ಕಂಥ ಮುಸಲ್ಮಾನರು, ಅಂದರೆ ಮುಸ್ಲಿಂ ಮತಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಿವೆ ಅನ್ನೋದರ ಒಂದು ಸೂಚನೆಯೂ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಕುರುಬರು, ಯಾಕಂದರೆ ಬಹು ಬಲಾಢ್ಯವಾಗಿರ್ತಕ್ಕಂಥ ಸಮುದಾಯ ಕರ್ನಾಟಕದಲ್ಲಿ ಕುರುಬರು, ಅಂದರೆ ಅವರು ಈಗ ಹೆಚ್ಚು ಕಡಿಮೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ಒಂದು ಸಮುದಾಯ ಅನ್ನುವಂಥ ಒಂದು ಹೆಸರನ್ನು ಕೂಡ ಗಳಿಸಿರ್ತಕ್ಕಂಥದ್ದು. ಆಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಕುರುಬರಿಲ್ಲದ ಊರುಗಳೇ ಇಲ್ಲ ಅನ್ನುವಂಥ ಮಾತುಗಳು ಎಷ್ಟು ಸತ್ಯವೋ ಅಷ್ಟೇ ಅದು ದಿಟ ಕೂಡ. ಹಾಗಿರುವಾಗ ಕುರುಬರು ತಮ್ಮ ಪ್ರಶ್ನಾತೀತ ನಾಯಕ, ತಮ್ಮ ಪ್ರೀತಿಯ ನಾಯಕ, ತಮ್ಮ ಸಮಾಜದ ಒಬ್ಬ ಉನ್ನತ ಮಟ್ಟದ ನಾಯಕ, ಅವನನ್ನು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಈ ಸಲ ನಡೆಸಿಕೊಂಡಿತ್ತು ಅನ್ನುವಂಥ ಒಂದು ವಿಚಾರ ಅವರಲ್ಲಿ ತಲೆಯಲ್ಲಿ ಹೊತ್ತುಬಿಟ್ಟಿದೆ. ಹಾಗಿದ್ದಾಗ ಅವರಿಂದ ಅವರಿಗೆ ತಲೆಯಲ್ಲಿ ಹೋಗಿರ್ತಕ್ಕಂಥ ಆ ವಿಚಾರವನ್ನು ಅಷ್ಟು ಸಲೀಸಾಗಿ ತೆಗೀಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆ 5 ವರ್ಷ ಸಿದ್ದರಾಮಯ್ಯನವರೇ ಇದ್ರೆ ಏನಾಗ್ತಿತ್ತು ಅಂದರೆ ಅಹಿಂದ ವರ್ಗಗಳಿಗೆ ಒಂದು ಥರ ಸಮಾಧಾನ ಆಗ್ತಿತ್ತು. ಜೊತೆಗೆ ಕುರುಬ ಸಮುದಾಯ ಇನ್ನು ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ಇರುವಂಥ ಎಲ್ಲ ಸನ್ನಿವೇಶಗಳು ಕೂಡ ಇದ್ದು. ಯಾಕಂದರೆ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಬಹುತೇಕವಾಗಿ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಹಾಗೇನಾದರೂ ಆದರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯನವರನ್ನು ಇಲ್ಲಿಯವರೆಗೆ ಮುಖ್ಯಮಂತ್ರಿ 2 ಅವಧಿಗಳವರೆಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥ ಋಣವನ್ನು ತೋರಿಸಲಿಕ್ಕೆ ಅವರು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬರ್ತಾಯಿದ್ರು. ಆದರೆ 2ನೇ ಅವಧಿಯಲ್ಲಿ ಅವರನ್ನು ಹೀನಾಯವಾಗಿ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗೆ ಇಳಿಸಿದ್ದು ಕುರುಬರಿಗೆ, ಅದು ಅಹಿಂದ ವರ್ಗಕ್ಕೆ ಅದೊಂದು ಬಿಸಿ ತುಪ್ಪ ಆಗಿದೆ ಅನ್ನುವಂಥದ್ದು. ಹಾಗಿರುವಾಗ ಮುಂದಿನ ಸಲ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯಾವ ಪಕ್ಷಕ್ಕೆ ಈ ಒಂದು ಸಮುದಾಯ ಮತ್ತು ಈ ಅಹಿಂದ ವರ್ಗಗಳು ಮತವನ್ನು ಚಲಾಯಿಸಬಹುದು ಅನ್ನುವಂಥ ವಾತಾವರಣ ಇನ್ನೇನು ಚರ್ಚೆಯಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಿರಂಗಪಡಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಕುರುಬರಂತೂ ಇನ್ನು ಮೇಲೆ ಕಾಂಗ್ರೆಸ್ಗೆ ಮತವನ್ನೇ ಚಲಾಯಿಸುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅನ್ನುವಂಥ ಮಾತು ಕೂಡ ಇದು ಸ್ಪಷ್ಟ. ಹಾಗಿದ್ದಾಗ ಅವರ ಮುಂದಿನ ನಡೆ ಏನು, ಅವರಿಗೆ ಈಗ ಎಸ್ಟಿ ಮೀಸಲಾತಿಯ ಒಂದು ಅವಶ್ಯಕತೆ ಇದೆ. ಅದನ್ನು ಈಗಾಗಲೇ ಕೇಂದ್ರ ನಾಯಕರ ಜೊತೆಗೆ ಆ ಸಮುದಾಯದ ಬಹುತೇಕ ನಾಯಕರೆನಿಸಿಕೊಂಡವರು ಹೋಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ BJP ನಾಯಕರು ಕೂಡ ಇವರನ್ನು ಕೇಳಿದ್ದಾರಂತೆ. ಏನಂತಂದರೆ, ನಾವು ನಿಮಗೆ ಎಸ್ಟಿ ಮೀಸಲಾತಿಯನ್ನು ಕೊಟ್ಟರೆ ನೀವು ನಮಗೆ ಏನು ಕೊಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದಾಗ ಕುರುಬ ಸಮುದಾಯದ ಮುಖಂಡರು, ನಾವು ಸಂಪೂರ್ಣವಾಗಿ ನಮ್ಮ ಸಮುದಾಯದ ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡಿಸ್ತೀವಿ ಅನ್ನುವಂಥ ವಾತಾವರಣ ಕರ್ನಾಟಕದ ಕುರುಬ ಸಮುದಾಯದ ಮೇಲೆ ಇರತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಸ್ಟಿ ಮೀಸಲಾತಿ ಅಕಸ್ಮಾತ್ ಕುರುಬ ಸಮುದಾಯಕ್ಕೆ ಸಿಕ್ಕಿದ್ದೇನೆ ಅಂತಂದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಕಡೆಗೆ ವಾಲುವಂಥ, ಮರಳುವಂಥ, ಆ ಪಕ್ಷಕ್ಕೆ ಮತವನ್ನು ಚಲಾಯಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕುರುಬ ಸಮುದಾಯದ ಮೇಲೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾದರೆ ಅಹಿಂದ ವರ್ಗ, ಅದರಲ್ಲೂ ಕೂಡ ಮುಸ್ಲಿಂ ಸಮಾಜ, ಅದು ಕೂಡ ಇತ್ತಿತ್ತಲಾಗಿ ಭಾರತೀಯ ಜನತಾ ಪಕ್ಷದ ಕಡೆಗೇ
ವಾಲ್ತಾ ಇದೆ. ಅದನ್ನು ನಾವು ನೋಡ್ಬೋದು. ಯಾಕಂದರೆ ಅಲ್ಲೊಬ್ಬರು ಇಲ್ಲೊಬ್ಬರು ವಿರೋಧವನ್ನು ವ್ಯಕ್ತ ಮಾಡಿದರೂ ಕೂಡ ಆ ಒಂದು ಸಮುದಾಯದಲ್ಲಿ ಬಹುತೇಕ 50% ವಿರೋಧ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಆದರೂ ಇನ್ನೂ 50% ಮತದಾರರು ಭಾರತೀಯ ಜನತಾ ಪಕ್ಷದ ಮೇಲೆ ಪ್ರೀತಿಯನ್ನು ಕೂಡ ಹೊಂದಿರತಕ್ಕಂಥವರು. ಆಮೇಲೆ ಉಳಿದಂಥ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಮತದಾರರು ಒಂದು ಆಶಾದಾಯಕ ಬೆಳವಣಿಗೆಗಳತ್ತ ಈಗ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯ. ಯಾಕಂದರೆ ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಮುಂದಿನ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಈಗಿದ್ದವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಕೊಡುವುದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಆ ಪಕ್ಷ ಬಂದಂತಿದೆ. ಹಾಗಿದ್ರೆ ಆ ಪಕ್ಷಕ್ಕೆ ನಾವು ಮತ ಯಾಕೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಅಹಿಂದ ವರ್ಗಗಳು ಬರೋದು ಕೂಡ ಸಾಧ್ಯತೆ ಇದೆ. ಆಮೇಲೆ ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಕುರುಬ ಸಮುದಾಯಕ್ಕೆ ಎಸ್.ಟಿ ಮೀಸಲಾತಿಯನ್ನು ನೀಡಿದರೆ ಆಮೇಲೆ ಕುರುಬ ಸಮುದಾಯದ ವ್ಯಕ್ತಿಗಳಿಗೆ ಎಷ್ಟು ಜನರಿಗೆ ಅದು ಟಿಕೆಟನ್ನು ನೀಡುತ್ತದೆ ಅನ್ನೋದರ ಮೇಲೆಯೂ ಕೂಡ ಕುರುಬ ಸಮುದಾಯದ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವಂಥ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಿದ್ರೆ ಬಹುತೇಕ ಕುರುಬ ಸಮುದಾಯದ ಅಭ್ಯರ್ಥಿಗಳು BJPಯಿಂದ ಸ್ಪರ್ಧೆ ಮಾಡಿದ್ದೇನೆ ಅಂತಂದರೆ BJPಯಿಂದ ಆಯ್ಕೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಕರ್ನಾಟಕದ ಮಟ್ಟಿಗೆ ಸಾಧ್ಯತೆ ಇದೆ ಎನ್ನುವಂಥ ವಾತಾವರಣವೂ ಕೂಡ ನಿರ್ಮಾಣವಾಗ್ತಾ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಹಾಗಾದಾಗ ಸಂಪೂರ್ಣವಾಗಿ ಅಹಿಂದ ವರ್ಗಗಳನ್ನು ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಭಾರತೀಯ ಜನತಾ ಪಕ್ಷದ ಸುವರ್ಣ ಯುಗ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ಅನ್ನುವಂಥ ಭಾವನೆಗಳು ಕೂಡ ಇಲ್ಲಿಯ ಮತದಾರರಲ್ಲಿ, ಇಲ್ಲಿಯ ಜನತೆಯಲ್ಲಿ ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಅದು ವಾಸ್ತವ ಕೂಡ. ಯಾಕಂದರೆ ಅಹಿಂದ ಮತಗಳನ್ನು ಯಾರು ಪಡೆದುಕೊಳ್ತಾರೋ ಆ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು ಯಾವತ್ತೂ ಕೂಡ ಸ್ಪಷ್ಟ. ಯಾಕಂದರೆ ಹಿಂದಿನ ಸಲ ಸಿದ್ದರಾಮಯ್ಯನವರನ್ನು JDS ಪಕ್ಷ, ಜಾತ್ಯತೀತ ಜನತಾದಳ ಪಕ್ಷ ಅವರನ್ನು ನಿರ್ಲಕ್ಷ್ಯ ಮಾಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಒಂದು ಜಯ ಸಿಕ್ಕಿದ್ದನ್ನು ನಾವು ನೋಡ್ಬೋದು. ಹಾಗಾದಾಗ ಈಗ ಅಹಿಂದ ವರ್ಗಗಳು BJPಯತ್ತ ಮುಖ ಮಾಡಿದರೆ ಆ ಒಂದು ಪಕ್ಷಕ್ಕೆ ಸುವರ್ಣ ಕಾಲ ಈಗ ಬರ್ತಾ ಇದೆ ಅನ್ನೋದು ಕೂಡ ವಾಸ್ತವ. ಈಗಾಗಲೇ ಆ ಪಕ್ಷದ ಮುಖಂಡರೆನಿಸಿಕೊಂಡವರು ಬಹುತೇಕ ಕುರುಬ ಸಮುದಾಯದ ಒಂದು ಮತಗಳನ್ನು ಸೆಳೆಯುವಲ್ಲಿ ಅವರನ್ನು ಓಲೈಸಿಕೊಳ್ಳಲಿಕ್ಕಾಗಿ ಈಗಾಗಲೇ ಅವರು ತಮ್ಮ ಪಾತ್ರಗಳನ್ನು ಚಾಲನೆಯಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಕೂಡ ಮಾತುಕತೆಗಳು ನಡೆಯುವ ಹಂತದಲ್ಲಿ ಇವೆ ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಬಯಸಿದ್ದೇನೆ. ಹಾಗಾದರೆ ಮುಂದಿನ ಸಲ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅನ್ನೋದನ್ನು ಕೂಡ ನೀವೇ ಅರ್ಥ ಮಾಡಿಕೊಂಡು ಮುಂದಿನ ಸಲ ಚುನಾವಣೆಯಲ್ಲಿ ಮತ ಚಲಾಯಿಸ್ತೀರಾ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ. ಇರಲಿ, ಯಾವುದೇ ಪಕ್ಷ ಬರಲಿ, ಯಾರೇ ಬರಲಿ, ಎಂಥವರೇ ಬರಲಿ, ನಮ್ಮ ಕರ್ನಾಟಕದ ಹಿತವನ್ನು ಕಾಪಾಡುವಂಥವರಾಗಿರಬೇಕು, ಜನತೆಯ ಒಂದು ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥವರಾಗಿರಬೇಕು. ಆಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಸಮರೋಪಾದಿಯಾಗಿ ನಡೆಸಿಕೊಂಡು ಹೋಗುವಂಥ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಆದ್ದರಿಂದ ನೀವೆಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳೆ ತಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.